ನಮಸ್ಕಾರ ಸಮಸ್ತ ವೀಕ್ಷಕರಿಗೆ, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಗೌರಿ ಅಕ್ಕ, ನಂಗೆ ಮ್ಯಾಥ್ಸ್ ಹೇಳ್ಕೊಡ್ಬಾ, ನಾನು ಮ್ಯಾಥ್ಸ್ ಓದ್ಬೇಕು. ಅಯ್ಯೋ ಅಲ್ಲ ಕಣೆ, ಕಾಲೇಜ್ ಸ್ಟಾರ್ಟ್ ಆದ ನೆಕ್ಸ್ಟ್ ವೀಕ್ ಅಲ್ಲ ಅಕ್ಕ. ಏನು? ಅಯ್ಯೋ ಅಲ್ಲ ಕಣೆ, ಎಷ್ಟು ಚೆನ್ನಾಗಿ ಬರೀತಿದ್ದೆ. ಆದ್ರೆ ಅಲ್ಲಿ ಹೋಗೋಣ ಆನ್ಸರೇ ನೆನಪಾಕಿದ್ದಿಲ್ಲ, ಬರೀ ಕ್ವಶನ್ನೇ ನೆನಪಾಕಿತ್ತು. ಅದಕ್ಕೆ ನನಗೆ ಹೇಳುದು ಅಭ್ಯಾಸ ಮಾಡು ಅಂತ. ನೀನೇನೋ ಹೇಳ್ತೀಯ, ಆದ್ರೆ ನಂಗೇನೋ ಆಗ್ಲಿಲ್ಲ. ಹೌದಾ, ಸರಿ ಹೇಳ್ಕೊಡ್ತೀನಿ ನೋಡಿ. ನೆಕ್ಸ್ಟ್ ಟೈಮು ಎಲ್ಲ ಚೆನ್ನಾಗಿ ಮಾಡು. ಅದಕ್ಕೆ ಹೇಳುದು ಪ್ರಾಕ್ಟೀಸ್ ಮ್ಯಾನ್ ಪರ್ಫೆಕ್ಟ್ ಅಂತ. ನಾನು ವುಮೆನ್ ಅಲ್ಲ, ವುಮೆನ್ಸ್ ಆಲ್ರೆಡಿ ಪರ್ಫೆಕ್ಟೇ ಇರ್ತಾರೆ, ಸ್ವಲ್ಪ ಚೆನ್ನಾಗಿ ಓದ್ಬೇಕು ಅಷ್ಟೇ. ಏನಿದು ಸಾಂಗ್ ಕೇಳ್ತಿದೆ? ತುಮ್ಮಿಲಿ ತು ಚಾದು ಬನ್ ಗಯಾ ತುಮ್ಮಿಲಿ. ನಿಮ್ಮ ಅಣ್ಣ ಹಾಡ್ತಿದ್ದಾನೆ ಅನ್ಸುತ್ತೆ. ಹೌದಾ, ನಡಿಯತ್ಕೆ ನೋಡೋಣ. ಏನ್ ಮಾಡ್ತಿದ್ದೀರಾ ಇಬ್ರು? ಬಂದ್ಯಾ ಬಾ. ಬೋರ್ ಆಗ್ತಿತ್ತು, ಅಂತ್ಯಾಕ್ಷರಿ ಕಟ್ಟಿದ್ದೆ. ಬಟ್ ಅಂತ್ಯಾಕ್ಷರಿ ಕಟ್ಟಿದ್ರೆ ಕನ್ನಡದಲ್ಲಿ ಆಡ್ಬೇಕಲ್ಲ, ಹಿಂದಿಯಲ್ಲಿ ಆಡ್ತಿದ್ದಿ. ಹಿಂದಿ ಅಂದ್ರೆ ಇಷ್ಟ ಅದಕ್ಕೆ. ಹೌದಾ, ಸರಿ ನಾನು ಜಾಯ್ನ್ ಆಗ. ಹಾ ಬಾ ಗೌರಿ, ನೀನು ಬಾ. ನಂಗೆ ಹಿಂದಿ ಎಲ್ಲ ಇಷ್ಟ ಆಗಲ್ಲ, ನನ್ ಕನ್ನಡ ಏನಿದ್ರು ಸರಿ. ನೀ ಕನ್ನಡದಲ್ಲಿ ಆಡು, ನಾ ಹಿಂದಿ ಎಲ್ಲ. ಹಂಗೇನಿಲ್ಲ. ನೋ 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 ಓನ್ಲಿ ಇಂಗ್ಲಿಷ್, ಓನ್ಲಿ ಹಿಂದಿ ಆರ್ ಇಂಗ್ಲಿಷ್. ಸರಿಯಾಗಿದ್ರೆ ನಾನು ಬರಲ್ಲ. ಲೋ ಸುಮ್ನರು. ಬಾ ಗೌರಿ, ನಾನು ನಿನ್ ಟೀಮು. ನಾನು ನಿನ್ ಟೀಮ್. ನನ್ ಟೀಮ್. ಸರಿ ನಾನು ಬರ್ತೀನಿ. ಇವಾಗ ನಿಮ್ ಟರ್ನ್. ನೀನೇ ನನಗೆಲ್ಲ ನೀನೇ, ಮಾತು ನೀನೇ, ಮನಸ್ಸೆಲ್ಲ ನೀನೇ, ನನ್ನ ಹೃದಯ ತುಂಬಾ ನಿನ್ನ ಪ್ರೀತಿ ತಾನೇ. सच कह रहा है दीवाना, दिल दिल न किसी से लगाना. ಪ್ರೀತ್ಸೆ ಅಂತ ಪ್ರಾಣ ತಿನ್ನೋ ಪ್ರೇಮಿ ನೀನು ಯಾರು, ನನ್ನೇ ಪ್ರೀತಿ ಮಾಡು ಅಂತ ಹೇಳಿ ಕೊಟ್ಟೋರ್ಯಾರು. ಇದೇನಾ ನಿನ್ನ ನೋಟ, ಇದೇನಾ ನಿನ್ನ. न जाने मेरे दिल को क्या हो गया. ಏನಾಯ್ತು ನನಗೆ ಏನಾಯ್ತು. ಮುಂದೆ ಹಾಡು, ನೆನಪಾಗ್ತಿಲ್ಲ. ಹಾಗಾದ್ರೆ ಔಟು. ಹಾಡ್ತೀನಿ. ಏನಾಯ್ತು ನನಗೆ ದಿನ, ಏನಾಯಿತು, ಎಲ್ಲೋಯ್ತು ನನ್ನೀ ಮನ, ಎಲ್ಲೋಯ್ತು. ಅಲ್ಲ ನೀವಿಬ್ರು ನಮ್ಮಿಬ್ರನ್ನ ಹಾಡ್ತಕ್ಕ ಬಿಡೋರ್ಲಿ. ಅದು ಅಂದ್ರೆ ಸರಿಗಮ ಅಂತಂದ್ರೆ ಒಂದ್ ಲಾಸ್ಟ್ ಎಂಡಿಂಗ್ ಪದ ಏನ್ ಬರುತ್ತೆ ಅದು ಹಾಡ್ಬೇಕು. ನೀನ್ ನೋಡಿದ್ರೆ ನಿಮ್ಗೆ ಯಾನ್ ಮನಸ್ಸಿಗೆ ಕೇಳುತ್ತೆ ನೀ ಹಾಡ್ತೀರಿ. ನೀನ್ ನೋಡಿದ್ರೆ ಫುಲ್ ಪ್ರೀತಿ ರಿಲೇಟೆಡ್ ಆಗ್ತೀನಿ, ನೀನ್ ನೋಡಿದ್ರೆ ಲವ್ ಡಿಸಪಾಯಿಂಟ್ ಆಡ್ತೀರಿ. ನಾಯಿ ಆಟಕ್ಕೆಲ್ಲ ಹೋಗುತ್ತೆ. ನಿಂತ್ಕೋ, ಹೋಗ್ಬೇಡ, ನಿಂತ್ಕೋ. ಗೌರಿ ಮಮ್ಮಿ ಕರಿತಿದ ಬಾ. ಎಂತ ಚಂದ ಆಡಕತ್ತಿದ್ವಿ, ಕೆಡಿಸಿಲ್ ನೋಡಲ್ಲ. ಗೌರಿ ನೀ ಆದ್ರೂ ಬಾ. ಇಲ್ಲ, ತುಂಬಾ ಕೆಲಸ ಇದಕ್ಕೆ, ಈಗ ಸ್ವಲ್ಪ ಮ್ಯಾಥ್ಸ್ ಹೇಳ್ಕೊಟ್ಟು ಅಮ್ಮವ್ರಿಗೆಲ್ಲ ಹೆಲ್ಪ್ ಮಾಡ್ಬೇಕು. ನಾನು ಮತ್ತೆ ಮನೆಗೆ ಬೇರೆ ಹೋಗ್ಬೇಕು, ಹೊತ್ತಾಗಿದೆ. ಇರ್ಲಿ ಬಿಡು, ನಾಳೆ ಮಾಡೋಣ. ಊಟ ಏನಿದೆ ತಗೊಂಡ್ ಬಾ. ಗೌರಿ ಅಣ್ಣಗ ಊಟ. ಸರಿ. ಅಯ್ಯೋ ಹೋಗಿ ಅವಳಿಗೆ ಹೇಳ್ತಿಲ್ಲ, ಊಟ ತಗೊಂಡ್ ಬಾ ಅಂತಂದ್ರೆ ಅದ್ರಲ್ಲಿ ಏನಾದ್ರು ಉಪ್ಪು ಜಾಸ್ತಿ ಮಾಡ್ಕೊಂಡ್ ಬರ್ತಾರೆ. ಪ್ರತಿ ಸಲ ಅದ್ನೇ ಮಾಡಕ್ಕಾಗಲ್ಲ. ಯಾರಿಗೂ ಗೊತ್ತು ಯಾವಾಗ ಏನ್ ಮಾಡ್ತೀಯ ಅಂತ. ಹೌದು, ಯಾಕೆ ಅವ್ನ್ ಕಂಡ್ರೆ ಅಷ್ಟು ಉಳ್ಕೊಂತಿ? ಏನೋ ಗೊತ್ತಿಲ್ಲ, ಅವ್ನ ಕಂಡ್ರೆ ಸಿಟ್ಟು. ಸುಜಾತ, ಸುಜಾತ, ಏನ್ ಮಾಡಾಕತ್ತೀಯ? ಅಡ್ಗೆ ಮನ್ಯಾಗ ಎಲ್ಲಾ ತುತ್ತಲ್ಲಿ ಲೈಟ್ ಹಚ್ಕೊಂಡ್ ಒಟ್ಟು ಲೈಟ್ ಬಿಲ್ ಉರ್ಸ್ಬೇಕಂತ ಮಾಡಿಯಲ್ಲ. ನಾನು ಬೀಜ ಬಂದು ಇಡ್ಬೇಕಂತ ಮಾಡಿ ನೀನು, ನನಗೆ ಗೊತ್ತೈತಿ ನೀನು. ಬಾರಿ ಲಘು ಬಾ, ಲೈಟ್ ಆರಿಸ್ ಬಾ. ಇದನ್ನ ಕರೆಂಟ್ ಬಿಲ್ ಹಂಗ ಸುಡಾಕತೈತಿ. ಅದು ಒಂದ ಸಮನ ಕರೆಂಟ್ ಬಿಲ್ ಸುಡುದಕ್ಕ ನಾನು ಬಿಲ್ ಬರೇ ಕಟ್ಕೊಂತ ಹೋಗೋದಾಗತ್ತೆ. ದುಡಿದೆಲ್ಲ ಅಲ್ಲೇ ಕಟ್ಬೇಕಾಗತ್ತೆ ನೋಡ್ನ. ಅಯ್ಯ, ನಾನೇನ್ ಕರೆಂಟ್ ಹಚ್ಚಲ್ ತಗೋರಿ. ಅಯ್ಯ, ನೀವ್ ಮಾಡ್ತೀರೇನ? ಕರೆಂಟ್ ಬಿಲ್ ಫ್ರೀ ಐತ್ರಿ. ಫ್ರೀ ಐತಿ, ನೀವ್ ಯಾಕೆ ಹಂಗ್ ಮಾಡ್ತೀರಿ? ಫ್ರೀ ಐತಿ, ಹಿಂಗ ಫ್ರೀ ಐತಿ ಅಂತೆ ಮೊನ್ನೆ ಫ್ಯಾನು ಆಮೇಲೆ ಮಿಕ್ಸಿ ಎಲ್ಲಾ ಹಚ್ಬಿಟ್ಟು ಬಿಲ್ 50 ರೂಪಾಯಿ ಜಾಸ್ತಿ ಬಂದಿತ್ತು. ತುಸ ಅನ್ನೋದು ಬಿಲ್ ಬರುದು ಅಟ್ಟಕೊಂಡ. ನಾನ್ ಪರಿಚಯ ಮಾಡ್ಕೊಟ್ಟಿಲ್ಲ ಅಂದ್ರೆ ನಮಸ್ಕಾರ. ನನ್ನ ಹೆಸರು ಸುಜಾತ, ಇವ್ರ ಹೆಸರು ಜಿಪ್ಪುಣ್ ರಾಜು. ಇಟ್ಟು ಜಿಪ್ಪಣದನ ಅಂದ್ರೆ ಅಟ್ಟು ಜಿಪ್ಪಣದನ. ನಾವು ಬೇರೆ ಊರ್ನಾರ ಏನಲ್ರಿ, ಇಲ್ಲೇ ಗೌರಿ ಊರ್ನಾರ. ಆದ್ರೆ ನಾವು ಮನಿ ಮಾಡ್ಕೊಂಡು ಬೇರೆ ಸದಲ್ಲ ಇದೀವಿ. ಅವ್ರ ಅಪ್ಪ ಅಮ್ಮನ ಅಲ್ಲೇ ಅದ ಊರಾಗಿಟ್ಟಾನ. ಯಾಕಂದ್ರೆ ನನ್ ಗಂಡ ಅಟ್ಟು ಜಿಪ್ಪಣ. ತಂದೆ ತಾಯಿಗೂ ಕೂಳ ಹಾಕಿ ರೊಕ್ಕ ಖರ್ಚಾಗತ್ತ. ಅವನು ಅವಂಗ ಎಷ್ಟು ಸಂಪಾದನೆ ಇದ್ರು ಸಲಂಗಿಲ್ ನೋಡ್ರಿ. ನನ್ನ ಸಂಪಾದನೆನೂ ಕೂಡ ಅವಂಗ ಕೊಡ್ಬೇಕು, ಅವನ ಸಂಪಾದನೆಯನ್ನು ಕೂಡ ಅವನ ತಗೊಂತೇನ. ಅದ್ನೆಲ್ಲಿ ಕೂಡಿರ್ತಾನೋ ಏನೋ. ನಮಗ್ ನೋಡಿದ್ರೆ ಒಂದು ಮಕ್ಳು ಇಲ್ಲ. ನನಗ ನಮ್ಮ ಅತ್ತಿ ಮಾವ ಅಂದ್ರೆ ಭಾಳ ಜೀವ. ಅವ್ರನ್ನ ನನ್ನ ಹತ್ರನೇ ಇಟ್ಕೋಬೇಕಂತ ನನ್ಗೆ ಆಸೆನ. ಆದ್ರೆ ನನ್ನ ಗಂಡನ ಜಿಪ್ಪಣ್ತನ ನೋಡಿ ಅವ್ರಿತ್ತ ಬರಾಕವಲ್ಲ ಅಂತಾರ. ಏನ ತಗೊಂಡ್ಬರೋ? ಅದೇ ಸ್ವಲ್ಪ ಇದನ್ನ ಹಾಕಿಸ್ಬೇಕಿತ್ರಿ, ಲೈಟ್. ಎಲ್ಲಿ ಲೈಟ್ ಹಾಕ್ಬೇಕು? ಬೆಡ್ರೂಮ್ ನಂದ್ರಿ ಲೈಟ್ ಹೋಗಿತ್ತು. ಅಯ್ಯೋ ಮಣ್ಣರು ತಂದಿದ್ಮೇಲೆ ಹೆಂಗ ಹೋಗ್ಸಿದ್ಯ ಅದನ್ನ? ಅದು ರೀ ಏನೋ ತಾನ ಪಟ್ ಅಂತ ಹೊಡೆದ್ ಬಿಡ್ತೀವಿ. ಏನ್ ಬ್ಯಾಡ್ಬಿಡು, ಬೆಡ್ರೂಮ್ ಯಾಕೆ ಲೈಟ್ ಬೇಕು? ಆ ಸನ್ ಲೈಟ್ ಐತಲ್ಲ, ಏನ ಮಾಡೋದೆ ರಾತ್ರಿ? ಅಯ್ಯೋ ಕರ್ಮವೇ, ಹೋಗ್ಲಿ. ಫೋನಿಗೆ ರಿಚಾರ್ಜ್ ಮಾಡಿಸ್ರಿ. ಎದಕ್ ಮಾಡಿಸ್ಬೇಕು ರಿಚಾರ್ಜ್? ಯಾರು ಫೋನ್ ಮಾಡೋದ್ರ? ನನ್ನ ಫೋನ್ ಇರ್ತೈತಿಲ್ಲ, ಮಾತಾಡೋ ಅಂತ ಬಿಡು. ಅಲ್ರಿ, ಅತ್ತಿ ಮಾವಾಗ ಫೋನ್ ಹಚ್ಚಿ ಎಷ್ಟು ದಿನ ಆಗೈತಿ. ಬರ್ತಾರನ, ನಾವರ ಅವ್ರ ಮನೆಗೆ ಹೋಗ್ಬರೋಣ. ಅಯ್ಯೋ ಪೆಟ್ರೋಲ್ ರೇಟ್ ನೋಡಿ ಏನ ಎಷ್ಟು ಏರೈತೆ ಅಂತ ಹೇಳಿ. ತುಸ ಏರೈತೆ ಅಂತ ತಿಳ್ಕೊಂಡೇನ? ಬೇಡ. ನಾಳೆ ಒಂದ್ ಕೆಲಸ ಮಾಡೋಣ. ಹೆಂಗಾದ್ರೆ ಮಂದ್ರ ರಜೆ ಐತಿ, ನಡ್ಕೊಂತ ಹೋಗೋಣ. ಹೋಗಿ ನಡ್ಕೊಂತ ಬರೋಣ, ಎಕ್ಸರ್ಸೈಸ್ ಆಗುತ್ತೆ. ಅಲ್ಲ, ನಡ್ಕೊಂತ ಹೋಗಿ ಬರಾಕ್, ನಡ್ಕೊಂತ ಹೋಗಾಕ ಬರಾಕ ಅದೇನ್ ಸಮೀಪ ಐತಿ? ಅವ್ರು ಏನ್ ಮಾತಾಡ್ತೀರಿ ನೀವು? ಪೆಟ್ರೋಲ್ ಬಿಲ್ ಜಾಸ್ತಿ ಐತಿ, ಇಲ್ಲ ಸೈಕಲ್ ತಗೊಂಡ್ಬರ್ತೀನಿ ನೋಡಿ. ಹೋಗ್ರಿ, ನನ್ನ ಬಸ್ ಫ್ರೀ ಐತಿ, ನಾ ಹೋಗ್ತೀನಿ. ನಾನು ಅವ್ರ ಮನೆ ಹೋಗು. ಇಲ್ಲಿಂದ ಒಂದ್ 15 ಕಿಲೋಮೀಟರ್ ಐತ್ರಿ ನಮ್ಮ ಅತ್ತಿಯಾರ ಊರು. ಇವತ್ತೇನು ಕಾಲೇಜ್ ಹೋಗಲ್ಲ? ಇನ್ನ ಚಲೋ ಆಗ್ಬೇಕಲ್ರಿ, ಚಲೋ ಆದ್ಮೇಲೆ ಹೋಗ್ತೀನಿ. ಯಾಕ ಕೇಳಾಕತ್ತೀರಿ ಬಾಳ? ಹೊಂಟೆ ಅಂದ್ರ ರೊಕ್ಕ ಬರ್ತೈತಿಲ್ಲ, ಅದ ಅಂತೀನಿ. ಯಾಕಂತೆ ಮತ್ತೆ ಈ ಸಲ ಮಧ್ಯಾಹ್ನ ಅಲ್ಲೇ ಊಟ ಮಾಡು. ಬುತ್ತಿ ತಗೊಂಡ್ ಹೋಗ್ಬೇಡ. ನನಗೂ ಏನು ಊಟ ಬೇಡ, ಬೆಳಿಗ್ಗೆ ನಾ ಮಧ್ಯಾಹ್ನ ಆಫೀಸ್ನಾಗ ಮಾಡ್ತೀನಿ. ಸರಿ ರೀ. ಹಲೋ ಅಪ್ಪ. ಅಪ್ಪಲ್ಲೋ ನಿಮ್ಮವ್ವ. ಏನದವ? ಅದು ಏನಾಗೈತೆ ಅಂದ್ರ ನಿನ್ನೆ ಇವ ಬಂದಿದ್ದ, ಗುಂಡ.
ಅಯ್ಯೋ ಅವ್ ಬಂದು ಅಲ್ಲೇ ಉಳ್ಯದ ಈಗ ಮತ್ತೆ ಖರ್ಚು ಜಾಸ್ತಿ ಆಗೈತೆ ನಿಮ್ದು. ಲೋ ಬಾಡ್ಕೊ ಪೂರ್ತಿ ಕೇಳೊಂದಿತ್ತು. ಹೇಳುವ. ಅವ ಬಂದು ಏನು ಹೇಳಿದಂದ್ರೆ ಗೌರಿಗೆ ಮದುವೆ ಮಾಡಕತ್ತಾರಂತ, ಅದಕ್ಕೆ ಒಂದು ಮಾತು ನಿಮ್ಗೆ ಹೇಳಿದಾತಂತೇಳಿ ನಾನು ನಿಮ್ಗೆ ಫೋನ್ ಹಚ್ಚಿದೆ. ಚಲೋ ಆತಲ್ಲ ಪಾಪ ಹುಡುಗಿಗೆ ಮದುವೆ ಆದ್ರೆ ಚಲೋ ಆಯ್ತು. ಮದುವೆದು ಏನಾರ ಇದ್ರೆ ಹೇಳುವ, ಏನು ತಗೋಬೇಕನ ಆಕಿದ ಬಗ್ಗೆ ಏನು ನೀನು ಚಿಂತೆ ಮಾಡ್ಬೇಡ, ಆಕಿಗೆ ಏನು ಬೇಕು ಹೇಳು ನಾ ಕೊಡಿಸ್ತೀನಿ. ಮಗ ಕೊಡ್ಸೋದು ಬಂದಿಲ್ಲ ಇಲ್ಲಿ, ಮುದುಕಿಗೆ ಮದುವೆ ಮಾಡಕತ್ತಾರ. ಏನಂದಿ? ಮುದುಕಗ ಮದುವೆ ಮಾಡಕತ್ತಾರ? ಅದು ಹೆಂಗ? ತಡಿ ನಾನು ನಾನು ಯಾವ ಬರಲಿ ಈಗ ರಜೆ ಹಾಕಿದ್ರೆ ಸುಮ್ಮನೆ ನಂದು 1000 ರೂಪಾಯಿ ಕಟ್ಟಾಗುತ್ತೆ, ಇದು ಕಟ್ಟಾಗುತ್ತೆ. ರವಿವಾರ ಬರ್ತೀನಿ ತಗೋ. ನೋಡು ಮಗ ಲಗುಂಬ, ನಾನು ನಿಮ್ಮಪ್ಪ ಹೇಳಿ ಇವತ್ತ ವಿಚಾರಿಸಂತ ಹೇಳಿ ನೋಡು ಏನೇನಾಗತ್ತ. ಏನ ಕರೆ ಅಂದ್ರೆ ನೀನು ಇವತ್ತ ಬರ್ಬೇಕಾಗತ್ತ, ಇಲ್ಲ ಸುಳ್ಳು ಅನ್ನೋದಾತಂದ್ರೆ ನೋಡಿ ನಿಮ್ಗೆ ಯಾವ ಬರುತ್ತ ಅವ. ಯಾಕಂದ್ರೆ ಅವ್ರ ಅವ್ವ ಗೊತ್ತಲ್ಲ ನಿನಗೆ ಎಂತಕ್ಕೆದ ಅಂತೇಳಿ. ಅವ್ರ ಚಿಕ್ಕವ್ವ ಭಾಳ ಕೆಟ್ಟದಾಕಿ, ರಾತ್ರಿ ಮದುವೆ ಮಾಡಿದ್ರು ಮಾಡಿಲ್ಲ ಅಕ್ಕಿ, ಅದಕ್ಕೆ ಕೇಳೋದು. ಅವ ಅದ್ರ ಬಗ್ಗೆ ಚಿಂತೆ ಬಿಡುವ, ನಾ ಎಲ್ಲ ನೋಡ್ಕೊಂಡು. ಓ ನಿಮ್ಗೆಲ್ಲ ಕನ್ಫ್ಯೂಸ್ ಆಗಿರ್ಬೇಕಲ್ಲ, ಇವ್ರು ಹೆಂಗೆ ಗೌರಿ ಪರಿಚಯ ಅಂತ. ಇವರು ಅವ್ರ ಅಕ್ಕಿ ಎಲ್ಲರೂ ಕೂಡ ಆಡಿದಾರು. ಈಕಿನ ಇವ್ರವ್ರ ಅಣ್ಣ ಅಣ್ಣ ಅಂತ ಭಾಳ ಪ್ರೀತಿಯಿಂದ ಕರೀತಾರ. ಇವ್ರು ಯಾರಿಗೆ ಜಪಂತನ ಮಾಡಲಿ, ಗೌರಿ ಮಾತ್ರ ಜಪಂತನ ಮಾಡಲ್ಲ. ಯಾಕೆ ಹೇಳು, ಇವ್ರೊಮ್ಮೆ ಕೆರೆ ಬಿದ್ದಿದ್ರಂತ, ಬಿದ್ದು ಸಾಯಿ ಪರಿಸ್ಥಿತಿದಾಗ ತನ್ನ ಪ್ರಾಣನೂ ಲೆಕ್ಕಿಸ್ತಾ ಇವ್ರನ್ನ ಉಳ್ಸಾಳಂತ. ಅದಂದ ಕಾರಣಕ್ಕೆ, ಇಲ್ಲಾಂದ್ರೆ ಅಕ್ಕಿಗೂ ಜಪಂತನ ಮಾಡೋರೇ ಇವ್ರು. ಇಲ್ಲ, ಅಕ್ಕಿ ನನ್ನ ಬಾಸಲೆ ಕಾಪಾಡ್ಯಾಳ, ಅಕ್ಕಿ ಅಂದ್ರೆ ನಂಗೆ ಬಾಜಿವ. ಅಕ್ಕಿಗೆ ಏನು ತಗೊಳ್ಳೋನು? ಬಂಗಾರ ಎಟ್ಟೈತೆ ರೇಟ್ ಈಗ? ಯಪ್ಪ 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 ಯಪ್ಪ, ಬಂಗಾರದ ಬಗ್ಗೆ ಮಾತಾಡತ್ತೀರಿ ನೀವು? ರೀ ನಿಜವಾಗ್ಲೂ ಬಂಗಾರ ಬಗ್ಗೆ ಮಾತಾಡ್ತೀರಿ ನೀವು? ಹೂನ, ಎಷ್ಟೈತಿ ಈಗ? 1,50,000. ಇವ ಯಾಕೆ ಎದಿನೂ ಆಗುತ್ತೆ. ಅಯ್ಯೋ ಗೊತ್ತವ ನಿಮ್ಮ ನಾಟಕ, ನಾನು ಕೇಳ್ತೀನಿ ಅಂತೇಳಿ. ಆಯ್ತು ತಗೋ, ನಾನೇನು ಕೇಳಂಗಿಲ್ಲ, ಅವ್ರಿಗೆ ಕೊಡಿಸು. ನೋಡೋಣ ತಗೋ. ಅದು ಒಂದು ವೇಳೆ ಮನೆತನ ಚಲೋ ಇತ್ತಂದ್ರೆ ನಾನು ಆಕಿಗೆ ಒಂದು ತಲೆ ಬಂಗಾರ ಕೊಡಿಸ್ತೀನಿ. ಇಲ್ಲ ಅಂತಂದ್ರೆ ನೋಡೋಣ. ಒಂತಲ್ಲಿ ನೋಡ್ರಿ ಮತ್ತೆ ಕೇಳಿ ಮಾತಾಡ್ರಿ. ಹೌದು, ನೀನು ಅವ್ರ ತಂಗಿ ಕಾಲೇಜ್ ಅಲ್ಲ? ಹೌದ್ರಿ. ಅಲ್ಲ ನೀನು ಯಾಕೆ ಕೇಳ್ಬಾರ್ದು? ಹೋಗಿ ಇವತ್ತು ಬಂದಿರ್ತಾಳಕಿ, ಹೋಗಿ ಕೇಳ್ಕೊಂಡು ಬರ್ತೀನಿ. ಅಯ್ಯೋ ಇವತ್ತಿಲ್ಲಲ್ರಿ, ಇವತ್ತು ಬರೀ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್, ಬುಕ್ ಡಿಸ್ಟ್ರಿಬ್ಯೂಷನ್ ಅಂತೇಳಿ ಅವ್ರನ್ನಷ್ಟ ಕರೆದಿರ್ತಾರೆ. ಅದು ಅಲ್ಲ ಆಕಿ ಬಂದು ಹೋಗಿರ್ತಾಳೆ ಈಗ. ಆಮೇಲೆ ನಾಳಿಗೂ ಇಲ್ಲ. ಒಂದು ಕೆಲಸ ಮಾಡಿರಿ, ನಾಡಿದ್ದು ಹೋಗ್ತೀನಿ ರೀ ನಾನು. ಹೆಂಗಾದ್ರೂ ನಂದು ಐತಿ ಇನ್ಚಾರ್ಜ್ ಕೊಡೋದು, ಆಮೇಲೆ ಏನೇನು ಯಾವ ಕ್ಲಾಸ್ ಇದನ್ನು ಮಾಡ್ಯಾರಂತೆ. ನಾನು ನಾಳೆಗೆ ಹೋಗ್ತೀನಿ ತಗೋರಿ. ನಾಳೆ ಅಂದ್ರೆ ಮನೆ ಹಾಳು, ಇವತ್ತು ಹೋಗಿ ಬಾ, ನೀ ಹೇಳ್ತೀನಿ. ಅಯ್ಯ ಇನ್ನೂ ನಾಷ್ಟಕ್ಕೆ ಮಾಡಿಲ್ಲ ರೀ, ಹೊತ್ತಾತು. ನಾಷ್ಟ ಯಾರು ತಿಂತಾರೆ? ನೀವು ಒಂದು ಕಪ್ ಚಾ ಕೊಡು, ಬಿಸ್ಕಿಟ್ ಕೊಡು, ಸಾಕು. ನನಗಂತೂ ಹೊಟ್ಟೆ ತುಂಬ್ತೈತಿ. ನೀವು ಬೇಕಾದ್ರೆ ತಿನ್ನು, ಏನು ತಿಂತಿ? ಅಲ್ರಿ ಇಷ್ಟು ಜಿಪ್ಪಂತರ ಮಾಡಬೇಡ್ರಿ ಊಟಕ್ಕೂ. ನಾಳೆ ಹೊಟ್ಟೆ ಗ್ಯಾಸ್ ಇದಾಗಿ ಏನೋ ತ್ರಾಸ ಆಗಿತ್ತು ನೋಡಿ. ಮತ್ತೆ ನನಗೇನಾಗಿತ್ತ? ಗುಂಡ್ಕಲ್ಲಿದ್ದಂಗೆ ಅದೀನಿ ನಾನು. ನೋಡ್ರಿ ಹೇಳೋ ಅಷ್ಟು ಹೇಳ್ತೀನಿ, ಹಿಂಗೆ ಬಿಟ್ಟು ನಿಮಗೆ. ಅಂತೂ ಇಂತೂ ನಮ್ಗೆ ಅವರಿಗೆ ಒಳ್ಳೆ ಮಾಡ್ತಾನೆ ಸಿಕ್ಕರೆ ಸಾಕಪ್ಪ. ಆದ್ರೆ ಏನಾರು ಮೋಸ ಮಾಡಾಕತ್ತಿಲ್ಲ, ಆಕಿನ ಮಾತ್ರ ಬಿಡಂಗಿಲ್ಲ. ರೀ ನಾ ಹೋಗಿ ಬರ್ತೀನಿ ಹಂಗಾರೆ. ಸರಿ. ಅಯ್ಯೋ ಇವತ್ತು ಕಾಲೇಜ್ಗೆ ಹೋಗ್ಬೇಕು, ಲೈಬ್ರರಿನಲ್ಲಿ ಬುಕ್ ರಿಜಿಸ್ಟರ್ ಮಾಡಿ ಬರಬೇಕು. ಇಲ್ಲಾಂದರೆ ನನಗೆ ಬೇಕಾಗಿರೋ ಬುಕ್ ಸಿಗೋದೇ ಇಲ್ಲ. ಮಾಡಬೇಕಂದ್ರೆ ಇವಾಗ ಹೋಗ್ಬೇಕು, ಏನು ಮಾಡಲಿ? ಅಲ್ಲ ಇವತ್ತು ಕಾಲೇಜ್ ವತಿಯಿಂದ 2 ಬುಕ್ ಕೊಡ್ತಾರೆ, ಇಸ್ಕೊಲ್ಲ. ಏನು ಮಾಡಲಿ? ಈ ಚಿಕ್ಕಮ್ಮ ಬೇರೆ ಬಿಡ್ತಾಳೋ ಇಲ್ಲೋ, ಅಕ್ಕ ಬೇರೆ ಕೆಲ್ಸಕ್ಕೆ ಹೋಗಿದ್ದಾಳೆ. ಸುಮ್ಮನೆ ಹೋಗ್ಬಿಡ್ಲ ಒಬ್ಳೆ. ಈ ಮಂಜುಳಾ ಒಬ್ಳು ಬರೋದೈತೆ. ಮಂಜುಳಾ, ಮಂಜುಳಾ ಬೇಡ, ಯಾಕೆಂದ್ರೆ ಕರೆದ್ರು ತಪ್ಪಾಗುತ್ತೆ. ಯಾಕಂದ್ರೆ ಚಿಕ್ಕಮ್ಮ ಬಿಡಲ್ಲ. ಯಾಕೆ ಅದಾಳೋ ಇಲ್ಲೋ ಯಾರಿಗೂ ಗೊತ್ತು. ಏಯ್ ಎಲ್ಲಿಗೆ ಹೋಗ್ತಿದ್ದೆ? ಚಿಕ್ಕಮ್ಮ ಅದು ಕಾಲೇಜ್ಗೆ ಹೋಗೋದೈತೆ. ಇವತ್ತೇನು ಹೋಗೋದು ಬೇಡ, ಇವತ್ತು ನಾನು ಸ್ವಲ್ಪ ಕೆಲಸ ಐತಿ, ಹೊರಗೆ ಹೊಂಟೀನಿ. ನೀ ಮನೆ ಕಡೆ ಇರು, ನಾನು ಬಂದ್ಮೇಲೆ ಹೋಗು ಅಂತ ಬೇಕಾರೆ. ಅದೊಂದು ಈಗ ಅದು ಬುಕ್ ಎಲ್ಲ ಇವತ್ತು 2 ಬುಕ್ ಫ್ರೀ ಆಗಿ ಕೊಡ್ತಾರ, ಅದಕ್ಕೆ ತೊಗೊಂಡು ಬರೋಕೆ ಹೊಂಟಿದ್ದೆ. ಮತ್ತು ಮಂಜುಳಾಗೂ ಅಬಿಗೂ ಕೊಡ್ತಾರೆ. ಅದು ಅಬಿಗೆ ಕೊಡಲ್ಲ, ಮಂಜುಳಾ ಕೊಡ್ತಾರೆ. ಯಾಕಂದ್ರೆ ಮಂಜುಳಾ ಅಟ್ಲೀಸ್ಟ್ ಪಾಸ್ ಆಗ್ಯಾಳ, ಅಬಿ ಎಲ್ಲ ಫೇಲ್ ಆಗ್ಯಾನ. ಫೇಲ್ ಆದರೆ ಸಿಗಲ್ಲ ಬುಕ್. ಓ ಹಂಗನ? ಸರಿ, ಅವ್ರು ಬರಲಿ, ಅವ್ರ ಜೋಡಿ ಹೋಗಂತ. ಒಬ್ಬಕ್ಕೆ ಎಲ್ಲಿ ತಿರುಗಬೇಡ. ಆಮೇಲೆ ಇನ್ನೊಂದು ನೆನಪಿಟ್ಕೋ, ಮನ್ಯಾಗ ನಡೀತಾ ಇರೋದು ಏನಾರು ಹೊರಗಡೆ ಗೊತ್ತಾಗೈತೆ ಅಂತ ನನಗೆ ಗೊತ್ತಾತಂದ್ರೆ ನಾನು ಮಾತ್ರ ನೀನು ಸುಮ್ಮನೆ ಬಿಡಂಗಿಲ್ಲ. ಮತ್ತೆ ಇಲ್ಲ ಚಿಕ್ಕಮ್ಮ, ಏನು ಹೇಳಲ್ಲ ಹೊರಗಡೆ. ಸರಿ, ನಿಮ್ಮಪ್ಪ ಬುತ್ತಿ ಕಳಿಸಿದೆ. ಚಿಕ್ಕಮ್ಮ